ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ಕೊಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ಏನಾದ್ರೂ ಸ್ಪೆಷಲ್ ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ ನಾವು ನಮ್ಮ ಮನೇಲಿ ಮಾಡ್ತಿರೋದೇನಂದ್ರೆ ಪಾಯಸ. ಅದನ್ನ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ. ಅಲ್ಲಿಗೆ ತುಪ್ಪವನ್ನು ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ತುಪ್ಪವನ್ನು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸಾಕು ಹಾಕ್ಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಫ್ರೈ ಮಾಡಬೇಕು. ಕಂದು ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು. ಸಾಗು ದೊಡ್ಡದಾಗುವವರೆಗೆ ಹುರ್ಕೊಳ್ಬೇಕು, ಹಾಕೊಳ್ಬೇಕು. ಅದೀಗ ಸ್ವಲ್ಪ ದೊಡ್ಡದಾಗಿ ಫ್ರೈ ಆಗಿದೆ ಚಂದ. ಸ್ವಲ್ಪ ಆರ್ಬೇಕು, ಹಾಗೆ ನಾವು ಬಟ್ಟಲಲ್ಲಿ ತೆಗೆದಿಟ್ಟಿದ್ದೇವೆ. ಹಾಗೆ ಇನ್ನೊಂದ್ಸತಿ ತುಪ್ಪ ಹಾಕಿ ಸೇಮಿಗೆಯನ್ನು ಹಾಕ್ಬೇಕು. ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಸೇಮಿಗೆ ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ಗ್ಯಾಸ್ನಿಂದ ತೆಗೆದಿಡ್ಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದ ನೀರಿಗೆ ಹಾಕ್ಬೇಕು. ಹೀಗೆ ಮಾಡಿ ಬೇಯಲಿಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತು. ತಕ್ಕ ಮಟ್ಟಿಗೆ 3/4% ಈಗ ಬೆಂದಿದೆ. ಇದಕ್ಕೀಗ ನಾವು ಹುರಿದ ಸೇಮಿಗೆಯನ್ನು ಹಾಕೋಣ. ಅಲ್ಲೂ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇವೆ. ಹಾಗೆ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯಲಿ, ಸಾಗು ಮತ್ತೆ ಸೇಮಿಗೆ. ಈಗ ನಾವು ತುಪ್ಪ ಹಾಕೋಣ. ಗಟ್ಟಿಯಾಗಿದೆ, ಸ್ವಲ್ಪ ನೀರಾಗ್ಲಿ. ಈಗ ದ್ರಾಕ್ಷಿ ಹಾಕ್ಬೇಕು, ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಬೇಕು. ಇದನ್ನು ದ್ರಾಕ್ಷಿಯನ್ನು ಹುರಿಬೇಕು, ಆಮೇಲೆ ನಾವು ಗೋಡಂಬಿಯನ್ನು ಹುರಿಯೋಣ. ನಾವು ಎತ್ತಿಡೋಣ. ಈಗ ಆಗ್ತದೆ ದ್ರಾಕ್ಷಿ. ಬನಾಲೆಗೆ ಗೋಡಂಬಿ ಈಗ ಹಾಕಿದ್ದೇನೆ. ಹಾಗೆ ಫ್ರೈ ಮಾಡಬೇಕು. ಹಾಲು ಈಗ ಚೆನ್ನಾಗಿ ಬಿಸಿ ಆಗಿದೆ, ಅದೀಗ ಆರ್ಲಿಕ್ಕೆ ಇಡುವ. ಸ್ವಲ್ಪ ಹುರಿಬೇಕು. ಸಾಗು ಮತ್ತು ಸೇವಿಗೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕೋಣ. ಚೆನ್ನಾಗಿ ಬೆಂದಿದೆ, ಇದು ಹಾಕೋಣ ರುಚಿಗೆ ತಕ್ಕಷ್ಟು. ಹಾಗೆ ಮಿಕ್ಸ್ ಮಾಡಬೇಕು. ಕರೆ ತಳ ಹಿಡಿತದೆ, ಅದಕ್ಕೆ ನಾವು ಇದು ಸಟಕ ಹಾಕೊಂಡೇ ಇರ್ಬೇಕು. ಚೆನ್ನಾಗಿ ಕಳಿಸ್ಬೇಕು. ಬಿಸಿ ಆಗುವವರೆಗೂ ಕೂಡ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಕು. ಆರಿಸಿಟ್ಟ ಹಾಲನ್ನು ಉಯ್ಯೋಣ. ಇದನ್ನು ಚೆನ್ನಾಗಿ ಕಲಿಸೋಣ. ಗೇರು ಬೀಜವನ್ನು ಹಾಕೋಣ. ದ್ರಾಕ್ಷಿಯನ್ನು ಕೂಡ ಹಾಕೋಣ. ಚೆನ್ನಾಗಿ ಕುದೀಲಿ, ಚಿಡುವ. ಹಾಗೆ ಅದು ಕುದೀತಾ ಉಂಟು. ನೇದಾಗಿ ಏಲಕ್ಕಿಯನ್ನು ಹಾಕೋಣ. ಚೆನ್ನಾಗಿ ಆಗ್ಬೇಕದು. ಗರಿಗರಿಯಾದ ರುಚಿಯಾದ ಪಾಯಸ ರೆಡಿ ನೋಡಿ.